PC ಮೋಹನ್ ಅವರು ಹಳೆ ಮುಖ, ಮನ್ಸೂರ್ ಅಲಿ ಖಾನ್ ಅವರು ಹೊಸ ಮುಖ, ಹೊಸೊಬ್ರು ಚಾನ್ಸ್ ಕೊಡ್ಲೇಬೇಕು. PC ಮೋಹನ್ಗೆ ಅವರು ಒಂದ್ ಸತಿನೇ ಶಿವಾಜಿನಗರ್ ಮುಸ್ಲಿಂ ಏರಿಯಾ ಬಂದಿಲ್ಲ. ಅವರು 3 ಸಲ ಏನು MP ಎಲೆಕ್ಷನ್ ಮಾಡಿದಿರ, ಏನು ಡೆವಲಪ್ ಆಗಿಲ್ಲ. ಮನ್ಸೂರ್ ಖಾನ್ಗೆ ಗೆದ್ಬೇಕು. ಅವರು ಮನ್ಸೂರ್ ಅಲಿ ಖಾನ್ಗೆ ಗೆಲ್ಸ್ಬೇಕು, ಗೆಲ್ಸಿ ಮುಂದಕ್ಕೆ ತರಬೇಕು. ಕಾಂಗ್ರೆಸ್ ಬಿಟ್ಟು ಬೇರೆ ಯಾವ್ದು ಪಾರ್ಟಿ ಮುಸ್ಲಿಂಗೆ ನೋಡಲ್ಲ. ಇಡೀ ದೇಶ ಜನರೆಲ್ಲ ಕಾಂಗ್ರೆಸ್ ಪರವಾಗಿ ಇದ್ದಾರೆ. ಶಿವಾಜಿನಗರದಲ್ಲಿ ರಿಜ್ವಾನ್ ಅರ್ಷದ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. JDS ಅವ್ರ ಮೇಲೆ ನಂಬಿಕೆ ಇಲ್ಲ. ಯಾವಾಗ ಯಾವ ಪಾರ್ಟಿಗೆ ಹೋಗ್ತಾರೆ ಅವರು ಗೊತ್ತಿಲ್ಲ. JDS 3ನಲ್ಲಿ ಒಂದೇ ಬರಲ್ಲ. ಅವರು ಈ ಸತಿ JDS ಖತಮ್. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಬರೀ ಜುಮ್ಲಾ ಪ್ರೈಮ್ ಮಿನಿಸ್ಟರ್ ಅವರು 10 ವರ್ಷ ಆಗ್ತಾ ಇದೆ, 15 lakhs ನಮ್ಮ ಅಕೌಂಟ್ಗೆ ಬಂದಿಲ್ಲ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಸೈಯದ್ ಹಬೀಬ್ ಅಂತ. ಓಕೆ, ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಇಲ್ಲಿ ಟಿಕೆಟ್ ಕೂಡ ಅನೌನ್ಸ್ ಆಗಿದೆ. ಕಾಂಗ್ರೆಸ್ನಿಂದ ಮನ್ಸೂರ್ ಅಲಿ ಖಾನ್, ಬಿಜೆಪಿಯಿಂದ PC ಮೋಹನ್. ಯಾರು ಗೆಲ್ಲಬಹುದು ಸರ್? ಮೇಡಮ್, ನಮ್ಮ ಪ್ರಕಾರ ಹೊಸ ಇದು ಯಂಗ್ ಜನ್ರೇಷನ್ಗೆ ಕೊಡಬೇಕು. PC ಮೋಹನ್ಗೆ ಅವರು ಏಜ್ ಆಗಿದೆ. ಅವರು ಒಂದು ಸತಿನೇ ಶಿವಾಜಿನಗರ್ ಮುಸ್ಲಿಂ ಏರಿಯಾ ಬಂದಿಲ್ಲ. ಅವರು ಏನಾಗಿದೆ, ಏನು ಆಗ್ತಾ ಇದೆ ನೋಡೋಕ್ಕೆ ಏನು ಬಂದಿಲ್ಲ. ಅವರು ಏನು ಒಂದು ಚೂರು ಸೋಷಿಯಲ್ ವರ್ಕ್ ಮಾಡಿಲ್ಲ. ಅವರು 3 ಬಾರಿ ಸಂಸದರಾಗಿದ್ರು, ಆದ್ರೂ ಕೂಡ ಶಿವಾಜಿನಗರದ ಹತ್ರ ಬಂದಿಲ್ವಾ? ಸ್ಥಳೀಯವಾಗಿ ಗುರುತಿಸ್ಕೊಂಡಿಲ್ವಾ ಇಲ್ಲಿ? ಇಲ್ಲ ಮೇಡಮ್, ಅವರು ಬಂದೇ ಇಲ್ಲ. ಏನಾಗ್ತಾ ಇದೆ ನೋಡೇ ಇಲ್ಲ. ಯಾವುದು ಪಾರ್ಟಿ, ಬರೀ ಕಾಂಗ್ರೆಸ್ ಬಿಟ್ಟು ಬೇರೆ ಯಾವುದು ಪಾರ್ಟಿ ಮುಸ್ಲಿಮ್ಗೆ ನೋಡಲ್ಲ. ಅದಕ್ಕೆ ಈ ಸತಿ ನಾನು PC ಮೋಹನ್ಗೆ ಸಪೋರ್ಟ್ ಮಾಡಲ್ಲ. ವಾಲಂಟ್ರಿ ನಾನು ಕಾಂಗ್ರೆಸ್ಗೆ ಕ್ಯಾನ್ವಸಿಂಗ್ ಮಾಡ್ತೀನಿ. ಮನ್ಸೂರ್ ಖಾನ್ಗೆ ಗೆದ್ದಬೇಕು. ಅವರು ಭಾರಿ ಅಲಿ ಖಾನ್ ಅವರು ಗೆಲ್ತಾರೆ ಅಂತ ಅನ್ಸುತ್ತಾ, ಹೇಗೆ ಸರ್? ಸೊ ವರ್ಕ್ ಮಾಡಬೇಕು ಮೇಡಮ್. ಎಲ್ಲ ಮುಸ್ಲಿಂ ಅವರು ವರ್ಕ್ ಮಾಡಬೇಕು. ಅಸೆಂಬ್ಲಿ ಎಲೆಕ್ಷನ್ಗೆ ಯಾವ ಥರ ಮಾಡಿದ್ದಾರೆ, ಓಟ್ ಹಾಕಿದ್ದಾರೆ, ಆ ಥರ ಇದು MP ಎಲೆಕ್ಷನ್ಗೆ ಮಾಡಬೇಕು. ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಏನು ಮೈತ್ರಿ ಮಾಡ್ಕೊಂಡಿದೆ. ಇದರಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಮನ್ಸೂರ್ ಅಲಿ ಖಾನ್ ಅವರಿಗೆ ಹಿನ್ನಡೆ ಆಗತ್ತಾ? ಇಲ್ಲ ಮೇಡಮ್, ಆಗಲ್ಲ. ನೋಡಿ, JDS ಅವರು ದಲ್ ಬದ್ಲು ಅವರು ಅವ್ರ ಮೇಲೆ ನಂಬಿಕೆ ಇಲ್ಲ. ಯಾವಾಗ ಯಾವ ಪಾರ್ಟಿಗೆ ಹೋಗ್ತಾರೆ ಅವರು ಗೊತ್ತಿಲ್ಲ. ಅದು ಛೂ ಪಾರ್ಟಿ ಅವರು JDS. ಬರೀ BJPಗೆ ಅದು ಸೀಟ್ಗೆ ಹೋಗ್ತಾ ಇದೆ. ಈ ಸತಿ 3 ಸೀಟ್ ಕೊಟ್ಟಿದ್ದಾರೆ JDS. 3ನಲ್ಲಿ ಒಂದೇ ಬರಲ್ಲ. ಅವರು ಈ ಸತಿ JDS ಖತಮ್ ಅಷ್ಟೇ. ಯಾರ್ಯಾರು ಎಷ್ಟೆಷ್ಟು ವಿನ್ ಆಗ್ಬೋದು ಸರ್ 28 ಲೋಕಸಭಾ ಕ್ಷೇತ್ರದಲ್ಲಿ? 28ಅಲ್ಲಿ ಮ್ಯಾಕ್ಸಿಮಮ್ ಕಾಂಗ್ರೆಸ್ ಬರಬಹುದು ಮೇಡಮ್. 15 to 16 ಸೀಟ್ಸ್ ಕಾಂಗ್ರೆಸ್, 12-10 ಸೀಟ್ ತನಕ BJP ಬರುತ್ತೆ. ಯಾವ ಕಾನ್ಫಿಡೆನ್ಸ್ ಅಲ್ಲಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಸೀಟ್ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ? ಮೇಡಮ್ ನೋಡಿ, ಲೋಕಸಭೆ ಗೆಲ್ದಿದ್ದು ಕಾಂಗ್ರೆಸ್. ಆ ಪ್ರಕಾರ ಮೇಲೆ ನೋಡಿದರೆ ನೀವು MP ಎಲೆಕ್ಷನ್, ಲೋಕಸಭಾ ಎಲೆಕ್ಷನಲ್ಲಿ ಕಾಂಗ್ರೆಸ್ಸೇ ಬರಬಹುದು. ಅವರು ಮಾಡಿದ ಕೆಲಸಕ್ಕೆ ಅವರೇ ಬರುವುದು. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್, ಅವರು ಬರೀ ಜುಮ್ಲಾ ಪ್ರೈಮ್ ಮಿನಿಸ್ಟರ್. ಅವರು 10 ವರ್ಷ ಆಗ್ತಾ ಇದೆ, 15 lakhs ನಮ್ಮ ಅಕೌಂಟ್ಗೆ ಬಂದಿಲ್ಲ. ಏನು ಅವ್ರ ಮೇಲೆ ಇದು ಮಾಡಬೇಕು? ಅವ್ರ ಮೇಲೆ ಬರೀ ಜುಮ್ಲಾ ಪಾರ್ಟಿ ಅವರು ಏನು ಮಾಡಲ್ಲ. ಬರೀ ಅವ್ರಿಗೆ ಇದು ಬೇಕು, ಎಲ್ಲ ಸೀಟ್ ಬೇಕು ಅವ್ರಿಗೆ. ಅದು ಮೋದಿ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ ಮೇಡಮ್, ರಾಹುಲ್ ಗಾಂಧಿ ಸೋಷಿಯಲ್ ವರ್ಕರ್, ಅವರು ಸಮಾಜ ಸೇವಕ. ಅವರು ನ್ಯಾಯ ಇದು ಮಾಡಿದ್ದಾರೆ, ಯಾತ್ರಾ ಮಾಡಿದ್ದಾರೆ. ಅವ್ರು ಬಂದರೆ ಯಂಗ್ ಜನ್ರೇಷನ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅವರು ಒಳ್ಳೆ ಗೌರ್ಮೆಂಟ್ ಮಾಡ್ತಾರೆ ಮೇಡಮ್. ಓಕೆ ಸರ್, ತಮ್ಮ ಹೆಸರು? ಮೇಡಮ್, ನನ್ನ ಹೆಸರು ಅಯ್ಯೂಬ್ ಖಾನ್ ಅಂತ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಬೆಂಗಳೂರು ಸೆಂಟ್ರಲ್ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಒಂದ್ ಕಡೆ PC ಮೋಹನ್, ಇನ್ನೊಂದ್ ಕಡೆ ಮನ್ಸೂರ್ ಅಲಿ ಖಾನ್ ಇದ್ದಾರೆ. ಯಾರು ಗೆಲ್ಬೋದು ಸರ್? ಮೇಡಮ್, ಗೆಲ್ಲೋದು ಸೋಲೋದು ಅದು ಮತದಾರರು ಅವ್ರು ಬಿಟ್ಟಿರೋದು. ಬಟ್ ನಾವು ಹೇಳೋದೇನೆಂದರೆ, ಯಂಗ್ಸ್ಟರ್ಸ್ಗೆ ಗೆಲ್ಲಿಸ್ಬೇಕು. ಇವತ್ತು ನಮ್ಮ ದೇಶದಲ್ಲಿ ಯಂಗ್ಸ್ಟರ್ಸು ಮುಂದಕ್ಕೆ ಬಂದರೆ ಮುಂದಕ್ಕೆ ಏನು ಒಳ್ಳೇದಾಗತ್ತೆ ದೇಶಕ್ಕೆ. ಅವರು ಈಗ ನ್ಯೂ ಜನ್ರೇಷನ್ಗೆ ಒಳ್ಳೆ ಯೋಚನೆ ಇದೆ, ಒಳ್ಳೇದು ಮಾಡ್ಬೋದು ಅನ್ಸ್ಕೊಂಡು ಆ ಪ್ರಕಾರ ನಮ್ಮ ಮತದಾರರು ವೋಟ್ ಕೊಡಬೇಕು. ಯಾರು ಗೆಲ್ಬಹುದು ಅನ್ಸುತ್ತೆ ಟೋಟಲ್ ಎಲ್ಲ ನೋಡಿದಾಗ? ಅಂತ ಅದು ನಾವು ಈಗ ಹೇಳೋಕ್ಕಾಗಲ್ಲ.
ಅಲ್ಲ, ಯಾರ್ ಪರವಾಗಿದ್ದಾರೆ ಕರ್ನಾಟಕದ ಜನರು? ಕಾಂಗ್ರೆಸ್ ಪರ ಇದ್ದಾರೋ, ಬಿಜೆಪಿ ಪರವಾಗಿದ್ದಾರೋ? ಇಡೀ ದೇಶದ ಜನರು ಎಲ್ಲ ಇಡೀ ದೇಶದ ಜನರು ಎಲ್ಲ ಕಾಂಗ್ರೆಸ್ ಪರವಾಗಿ ಇದ್ದಾರೆ. ಓಕೆ. ಸೊ ಯಾಕೆ ಗೊತ್ತಾ, ಇವರು ಆಡಳಿತ 10 ವರ್ಷ ಮಾಡಿದ್ದಾರೆ, ಯಾರು ನರೇಂದ್ರ ಮೋದಿ ಸರ್ಕಾರದವರು. ಅದರಲ್ಲಿ ಯಾವುದು ಒಂದು 10% ಕೆಲಸ ಆಗಿರ್ಬೋದು, 90% ಕೆಲಸ ಆಗಿಲ್ಲ. ಓಕೆ, ಈಗ PC ಮೋಹನ್ ಅವರು 3 ಬಾರಿ ಗೆದ್ದಿದ್ದಾರೆ. ಸೊ ಕೆಲಸಗಳನ್ನ ಮಾಡಿದಾರಾ ಹೇಗೆ? ಕೇಂದ್ರದಿಂದ ಬರುವಂತಹ ಅನುದಾನಗಳನ್ನ ತಂದಿದಾರಾ ಹೇಗೆ? ಶಿವಾಜಿನಗರಕ್ಕೆ ಏನಾದ್ರೂ ಡೆವಲಪ್ ಮಾಡಿದಾರಾ? ಇಲ್ಲ, ಎಲ್ಲ ತುಂಬ ಹೋಗ್ತಾ ಇರುತ್ತೆ. ಮಳೆ ಬಂದ್ರೆ ಮೇಡಮ್ ಇಲ್ಲಿ ಮಾರ್ಕೆಟ್ ಇದೆ, ಇಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ ಗೊತ್ತಾ? ಭಾಳ ಪ್ರಾಬ್ಲಮ್ ಇದೆ. ನೋಡಿ ಕೆಳಗಡೆ ಸ್ವಲ್ಪ ಡೌನ್ ಇದ್ರೆ ಸಾಕು, ಮಳೆ ಬಂದ್ರೆ ಫುಲ್ ತುಂಬಿರುತ್ತೆ. ಯಾರು ಕೇಳೋರಿಲ್ಲ. ಇಲ್ಲ ಎಲೆಕ್ಷನ್ ಬಂದ್ರೆ ಬರ್ತಾರೆ, PC ಮೋಹನ್ ಇದು ಮಾಡಿದಾರ ಅದು ಮಾಡಿದಾರ ಅಂದ್ಬಿಟ್ಟು. ಅಥವಾ ಏನಿಲ್ಲ, ರೋಡಲ್ಲಿ ನೋಡಿ ನೀವು ನಡ್ಕೊಂಡು ಹೋಗಿ ವಾಸನೆ ಹಂಗೆ ಹೊಡಿತಾ ಇರುತ್ತೆ. ಬೇರೆ ಮೆಡಿಕಲ್ ಹಾಸ್ಪಿಟ್ಲ್ ಇದೆ, ಕಾಲೇಜ್ ಇದೆ, ಕಸ್ತೂರ್ನವ್ರು ಹಂಗೆ ಹೋಯ್ತಾ ಇದೆ, ಪಬ್ಲಿಕ್ ನಡ್ಕೊಂಡು ಹೋಯ್ತಾನೆ ಇರ್ತಾರೆ. ಬೆಂಗಳೂರು ನೋಡಿ, ಶಿವಾಜಿನಗರ ವಿಧಾನಸೌಧ 2 ಕಿಲೋಮೀಟ್ರು, ಗಾರ್ಡನ್ ಸಿಟಿ ಅಂತೀವಿ. ಎಲ್ಲ ಇದು ಈ ಲೆಫ್ಟ್ ಹೋಗಿ ನೀವು ಫುಲ್ ತುಂಬಿದೆ, ದೇವಸ್ಥಾನಗಳು ಇದಲ್ಲಿ. ಎಲ್ಲ ಕಸ ನೀರು ಹೋಗೋದೆ, ಏನು ಡೆವಲಪ್ ಇಲ್ಲ, ಏನಿಲ್ಲ. ಸುಮ್ಮನೆ ಏನೋ 5 ವರ್ಷ ಏನೋ ಮೂರು ಸಲ ಏನು MP ಎಲೆಕ್ಷನ್ ಮಾಡಿದ್ದೀರ ಅಂತೇಳಿ ಏನು ಡೆವಲಪ್ ಆಗಿಲ್ಲ. ಹೇಳ್ತಾರೆ ನಾವು ಇಷ್ಟು ಮಾಡಿದ್ದೀವಿ ಅಷ್ಟು ಮಾಡಿದ್ವಿ, ಏನೂ ಇಲ್ಲ. ಮನ್ಸೂರ್ ಅಲಿ ಖಾನ್ ಗೆಲ್ತಾರ ಹಾಗಾದ್ರೆ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ? ಮೇಡಮ್ ನೋಡಿ, PC ಮೋಹನ್ ಅವರು ಹಳೆ ಮುಖ, ನಮ್ಮ ಮನ್ಸೂರ್ ಅಲಿ ಖಾನ್ ಅವರು ಹೊಸ ಮುಖ. ಏನೋ ಹೊಸೊಬ್ರಿಗೆ ಚಾನ್ಸ್ ಕೊಡಲೇಬೇಕು. ಏನೋ ಎಷ್ಟು ಸಲ ನೀವು ನೋಡಿ ಇಕ್ಕೊಂಡು ಏನು ಮಾಡ್ತೀರಾ? ಹೊಸ ಕೆಲಸ ಮಾಡ್ತಾರೆ, ಚಾನ್ಸ್ ಕೊಡಿ. ಒಳ್ಳೆ ವ್ಯಕ್ತಿ, ಒಳ್ಳೆ ಎಜುಕೇಟೆಡು, ವೆಲ್ ಪರ್ಸನ್ನು, ರಿಕಾರ್ಡ್ ಚೆನ್ನಾಗಿದೆ ಅವ್ರದ್ದು. ಏನು ಪಬ್ಲಿಕ್ ಲೈಕ್ ಮಾಡ್ತಾರೆ. ಓಕೆ ಸರ್, ಈಗ ಇಲ್ಲಿನ ಶಾಸಕರು ರಿಜ್ವಾನ್ ಅರ್ಷದ್ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ? ಹೌದು ಮೇಡಮ್, ಶಿವಾಜಿನಗರಲ್ಲಿ ರಿಜ್ವಾನ್ ಅರ್ಷದ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ರೋಡ್ಸ್ ಹಾಕಿದ್ದಾರೆ, ಎಲ್ಲರಿಗೆ ಟ್ಯಾಪ್ ಹಾಕಿದ್ದಾರೆ, ಎಲ್ಲ ಮನೆ ಟ್ಯಾಪ್ ನೀರು ಬರ್ತಾ ಇದೆ. ಅದು ಎಲ್ಲ ನೋಡ್ತಾ ಇದೆ ಮೇಡಮ್. ಅದು ಒಳ್ಳೆ ಪರ್ಸನ್ನು. ಇನ್ನು ರಿಜ್ವಾನ್ ಅರ್ಷದ್ ಮುಂದೆ ಬೇರೆಯವರು BJP 2 ಸತಿ ಇತ್ತು MLA, ಏನೂ ಮಾಡಿಲ್ಲ ಅವರು. ರಿಜ್ವಾನ್ ಅರ್ಷದ್ ಆಗಿ ಶಿವಾಜಿನಗರ್ಗೆ ಒಳ್ಳೆ ಡೆವಲಪ್ ಮಾಡ್ತಾ ಇದೆ ಅವರು. ಓಕೆ ಸರ್, ತಮ್ಮ ಹೆಸರು? ಸರ್, ಈಗ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ, ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದಾರೆ. ಬಟ್ ಅವರು ಆಡಳಿತ ನಡೆಸ್ತಾ ಇದ್ದಾರಲ್ಲ, ಅದು ಅವ್ರ ಆಡಳಿತದಲ್ಲಿ ಅವ್ರ ಕ್ಯಾಬಿನೆಟ್ ಇದೆ ನೋಡಿ, ಅವ್ರ ಕ್ಯಾಬಿನೆಟ್ಟು ಬರೀ ಸುಳ್ಳು ಹೇಳಿಕೆ ಮತ್ತು ಕುತೂಹಲ ಕೊಡೋದು, ಏನೋ ಕುತೂಹಲ ಮಾಡೋದು, ಬೇರೆಯವ್ರನ್ನ ಒಬ್ಬರು ಈ ದೇಶದಲ್ಲಿ ಹಿಂದೂ ಮುಸ್ಲಿಮ್ಸು ರಾಜಕಾರಣಿ ಮಾಡೋದು, ಇದೆಲ್ಲ ಆಗಬಾರ್ದು. ರಾಜಕಾರಣಿ ಅಂತ ನೀವು ರಾಜಕಾರಣಿ ಮಾಡಿ, ಡೆವಲಪ್ಮೆಂಟ್ ಬಗ್ಗೆ ಮಾಡಿ. ಈಗ ನೋಡಿ, ನೀವು ಮೆಡಿಸಿನ್ ತಗೊಳ್ಳಿ, GST ಇದೆ, ಮೆಡಿಷನ್ ಮೇಲೆ GST ಇದೆ. ಎಲ್ಲ ಮೆಡಿಷನ್ ಮೇಲೆ ಯಾರು GST ಹಾಕ್ತಾರೆ? ಇವೆಲ್ಲ ತಡಿಬೇಕು. ಏನೋ ಅದು ನಾವು ಪ್ರಧಾನಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಇಲ್ಲ ಅಂತ. ಆದರೆ ಕೆಲವು ಭಾಷೆಗಳು ಅವ್ರು ಮಾತಾಡ್ತಾರಲ್ಲ, ಅದಾಗಿ ತಪ್ಪಾಗಿದೆ ಅದು. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ರಾಹುಲ್ ಗಾಂಧಿ ಒಳ್ಳೆ ಎಜುಕೇಟೆಡ್. ಅವರು ಬಂದು ಅವ್ರ ಫ್ಯಾಮ್ಲಿನೇ ಸ್ವಾತಂತ್ರ್ಯದಿಂದ ಇಲ್ಲಿವರೆಗೆ ಬಂದಿರೋರು. ಅವರು ಇದರಿಂದನೇ ಅವರು ರಾಜಕಾರಣಿಗಳು. ಸೊ ಹಂಗಾಗಿ ನಾನು ನಮ್ಮ ದೇಶದ ಜನತೆಗೆ, ಈ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ದೇಶದ ಜನತೆಗೆ ಇದೇ ಹೇಳೋದು, ಒಂದು ಅವಕಾಶ ಕೊಡಬೇಕು, ಬದಲಾವಣೆ ಮಾಡಬೇಕು. ಬದಲಾವಣೆ ಮಾಡಿ ನೋಡಬೇಕು ಡೆಮೋಕ್ರಸಿ ಯಾವ ಥರ ಇದೆ, ಏನಿದೆ ಅಂತ. ಅದು ಬದಲಾವಣೆ ಮಾಡಲಿ ಅಷ್ಟೇ. ನಮ್ಮ ದೇಶದ ಜನತೆಗೆ ಅದೇ ಹೇಳೋದು. ಮತ್ತು ಈ ಬ್ಯಾಂಗ್ಳೂರು ಸೆಂಟ್ರಲಲ್ಲಿ ಮನ್ಸೂರ್ ಅಲಿ ಖಾನಿಗೆ ಎಲ್ಲ ಮತದಾರರು ಎಲ್ಲರೂ ಒಕ್ಕಲಿಗರಾಗಲಿ, ಮುಸ್ಲಿಮ್ ಆಗಲಿ, ಕ್ರೈಸ್ತ ಆಗಲಿ, ಯಾರಾದರೂ ಆಗಲಿ ಮನ್ಸೂರ್ ಅಲಿ ಖಾನ್ಗೆ ಗೆಲ್ಲಿಸಿ ಮುಂದಕ್ಕೆ ತರಬೇಕು. ಒಂದು ಯೂತ್ಗೆ ತಂದ್ರೇ ಮುಂದಕ್ಕೆ, ಎಲ್ಲ ಏಜ್ ಆಗಿರೋರೇ ಎಲ್ಲ ಇದ್ರೆ ಇದಾಗಲ್ಲ, ಮುಂದಕ್ಕೆ ತರಬೇಕು. ನೋಡೋಣ ಜನ್ರೇಷನ್ ಮುಂದಕ್ಕೆ ಇನ್ನೇನೇನು ಡೆವಲಪ್ಮೆಂಟ್ ಮಾಡ್ತಾರೆ ಅಂತ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ.
ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.